ಹಲೋ, ಇವತ್ತು ವೆರಿ ಸ್ಪೆಷಲ್ ಡೇ. ಏಕೆಂದರೆ ನಮ್ಮ ಬೇಬಿ ಜೆಂಡರ್ ಗೊತ್ತಾಗುತ್ತೆ. ಇಟ್ಸ್ ಅಫಿಷಿಯಲಿ ಜೆಂಡರ್ ರಿವೀಲ್ ಪಾರ್ಟಿ. ಅದಕ್ಕೋಸ್ಕರ ಭರತ್ ಫ್ರೆಂಡ್ಸ್ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ನಮ್ಮ ಮನೆಯಲ್ಲೇ ಸ್ಟೇ ಆಗಿರೋದು, ಮಲ್ಗೋಕ್ಕೆ ಜಾಗ ಇಲ್ಲ ಅಂತ ಪಾಪ ಎಲ್ಲ ಕಡೆನೂ ಮಲ್ಕೊಂಡಿದ್ದಾರೆ. ಟೈಮ್ ಲೇಟ್ ಆಗಿದೆ ಅಲ್ವಾ? ಆದರೆ 8:15. ನಾನೊಂದು ಬೆಳಗ್ಗೆ ಬಿಸಿ ನೀರು ಕುಡಿತೀನಿ ಆಯಿತಾ. ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ. ಹತ್ರ ಬಾಪ. ಇಷ್ಟು ತುಪ್ಪ ಇವಾಗ ಬರತ್ತಿಗೂ ಕುದಿಸ್ತಾ ಇದ್ದೀನಿ. ತುಪ್ಪ ಹಾಕಿಬಿಟ್ಟು ಕುಡ್ದೆ ಅಲ್ವಾ ಒಂದು. ಇದಕ್ಕೆ ಒಂದು ಸ್ವಲ್ಪ ಲೈಮ್ ಜ್ಯೂಸ್. ಇಲ್ವಾ? ಏನು ಹಾಕಲಿಲ್ವಾ? ತುಪ್ಪ ಕಟ್ಟಾಗಿರೋದಿಲ್ವಾ? ಗೊತ್ತಿಲ್ಲ. ಸೊ ಒಂದು ಸ್ವಲ್ಪ ಡ್ರಾಪ್ಸ್ ಆಫ್ ಇದಕ್ಕೆ ಒಂದಷ್ಟು ಡ್ರಾಪ್ಸ್ ಆಫ್ ಲೆಮನ್ ಹಾಕಿ ಲೈಮ್ ಹಾಕಿ ಆಮೇಲೆ ಬಿಸಿನೀರು ಕುಡಿಬೇಕು. ಆ್ಯಂಡ್ ಎಲ್ಲ ಫ್ರೆಶ್ ಅಪ್ ಆದಮೇಲೆ ಅಲ್ಲಿ ಕಂಟಿನ್ಯೂ ಆಯಿತಾ. ಎಲ್ಲರೂ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲರ ಜೊತೆ ಬ್ರೇಕ್ಫಾಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನನಗೆ ಅಷ್ಟೊತ್ತು ಹೊಟ್ಟೆ ಹಸ್ಕೊಂಡಿರೋದಕ್ಕಾಗಲ್ಲ. ಇವಾಗಂತೂ ನಂಗೆ ತುಂಬ ಹೊಟ್ಟೆ ಹಸಿವಾಗುತ್ತೆ. ಲೈಕ್ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ ಆಗಿದೆ ತಿನ್ನೋದು. ಸೊ ಅದಕ್ಕೋಸ್ಕರ ಆಮ್ಲೆಟ್ ಮಾಡ್ತಾ ಇದ್ದಾನೆ ಭರತ್. ಎಲ್ಲರಿಗಿಂತ ತುಂಬ ಜಾಸ್ತಿ ಹ್ಯಾಪಿ ಆಗಿರೋದು ಭರತ್. ಬಿಕಾಸ್ ಅವನಿಗೆ ಫ್ರೆಂಡ್ಸ್ ಅಂದರೆ ಸಕ್ಕ ಜಾಸ್ತಿ ಇಷ್ಟ. ಮನೆಯಲ್ಲಿ ಜನ ಅಂದರೆ ಜಾಸ್ತಿ ಇಷ್ಟ. ಜನ ಇರೋದು ನೋಡೋದಕ್ಕೆ ತುಂಬ ಜಾಸ್ತಿ ಇಷ್ಟ. ಸೊ ವಿ ವರ್ ಆ್ಯಕ್ಚುಲಿ ಎಂಜಾಯಿಂಗ್. ತುಂಬ ಜನ ಇದ್ದರು ನಮ್ಮ ಮನೆಯಲ್ಲಿ ಅಂತ. ಆ್ಯಂಡ್ ಬ್ರೇಕ್ಫಾಸ್ಟ್ಗೂ ಅಷ್ಟೇ ಎಲ್ಲ ಜೊತೆಗೆ ಸೇರಿ ಒಂದು ಸ್ವಲ್ಪ ಆಮ್ಲೆಟ್ಸ್ ಆ್ಯಂಡ್ ಬ್ರೆಡ್ಸ್ ಈ ಥರದ್ದೆಲ್ಲ ಮಾಡಿ ಚೆನ್ನಾಗಿ ತಿಂದ್ವಿ. ಇನ್ಫ್ಯಾಕ್ಟ್ ಇವಾಗ ನನ್ನ ಹತ್ರ ಬೈ ದ ವೇ 2 ಆಪ್ಷನ್ ಇದೆ ಯಾವುದೇ ಡ್ರೆಸ್ ಹಾಕೋಬೋದಂತ. ಒಂದು ಇದು ಐ ಆಲ್ಸೋ ಹ್ಯಾಡ್ ಅನದರ್ ಆಪ್ಷನ್ ಆಯಿತಾ. ಎಂತ ವೈಟ್ ಕಲರ್ ತೊಗೊಂಡಿದ್ದೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಅದು ವೈಟ್ ಒಂದು ಸ್ವಲ್ಪ ಪಿಂಕಿಶ್ ಥರ ಇತ್ತು. ಸೊ ಸ್ವಲ್ಪ ಗರ್ಲ್ ಟುವರ್ಡ್ಸ್ ನನ್ನ ಇನ್ಕ್ಲೈನ್ ಆಗಿರೋ ಥರ ಕಾಣಿಸುತ್ತೆ ಅಂತ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ. ಸೊ ಇದು ಬ್ಯಾಕಪ್ಗೆ ಅಂತ ಇದೊಂದು ಡ್ರೆಸ್ಸು. ಓಕೆ, ಥಿಂಕ್ ಇಟ್ಸ್ ನೌ ವಿಸಿಬಲ್. ಇದೊಂದು ಡ್ರೆಸ್ ಆ್ಯಂಡ್ ಇದನ್ನು ತರಿಸ್ತೀನಿ. ಇದು ಇನ್ನೊಂದು ಡ್ರೆಸ್ ಆಯಿತಾ. ಇದು ಆಲ್ಮೋಸ್ಟ್ ಸೇಮ್ ಕಲರ್ ಇದೆ. ಬಟ್ ಅದು ಬ್ರೌನ್ ಕಲರ್, ಇದು ಮರೂನ್, ಒಂಥರ ವೈನ್ ಮರೂನ್ ಕಾಂಬಿನೇಷನ್ ಮಿಕ್ಸ್ ಆಯಿತಾ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಸೊ ನಾನು 2 ಹಾಕೊಂಡೇನೋ ಟ್ರೈ ಮಾಡಿದೆ. 2 ಕ್ಲೀನಾಗಿ ಫಿಟ್ ಆಗ್ತಾ ಇದೆ. ಒಂದು ಬೇಬಿ ಬಂಪ್ ಒಂಚೂರು ಕಾಣಿಸ್ತಾ ಇದೆ. ಸೊ 2 ಇನ್ನೊಂದ್ಸಲ ಹಾಕೊಂಡು ನೋಡ್ತೀನಿ ಯಾವುದು ಅಲ್ಟಿಮೇಟಾಗಿ ಚೆನ್ನಾಗಿ ಕಾಣುತ್ತೆ. ಐ ವೇರ್ ದ್ಯಾಟ್. ಸೊ ನಾವು ಐ ಜಸ್ಟ್ ಗೋ ಕ್ವಿಕ್ಲಿ. ಇನ್ಫ್ಯಾಕ್ಟ್ ನಾನು ಹೇರ್ ಆಯಿಲ್ ಹಾಕಿಬಿಟ್ಟು ಎಲ್ಲ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಫುಲ್ ಚೆನ್ನಾಗಾಗುತ್ತೆ ಅಂತ. ಬಟ್ ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಐ ಜಸ್ಟ್ ಕ್ವಿಕ್ಲಿ ಗೋ ಆ್ಯಂಡ್ ಟೇಕ್ ಶವರ್ ಆ್ಯಂಡ್ ಕಮ್ ಬ್ಯಾಕ್. ಸೊ ನನ್ನ ಹತ್ರ ಇರೋದ್ರಲ್ಲಿ ಇದು ಒಂದು ದ ಆಪ್ಷನ್. ಬಟ್ ಸೊ ಇನ್ನೊಂದು ಡ್ರೆಸ್ಸು ಇಸ್ ದಿಸ್ ಒನ್. ಐ ಥಿಂಕ್ ಐ ಆಮ್ ಗೋನಾ ಗೋ ವಿತ್ ದಿಸ್ ಒನ್. ಸ್ಟಾಪ್. ಈ ಥರ ಎಲ್ಲ ಕೇಸ್ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಪ್ಯಾಂಟಲ್ಲಿ ಏನೋ ಸ್ಟೇನ್ ಆಗಿದೆ ಅಂತ ಭರತ್ ಇವಾಗ ತೊಗೊಂಡ್ಬಿಟ್ಟು ಕೊಡ್ತಾ ಇದ್ದಾನೆ. ಸೊ ಐ ಆಮ್ ವಾಷಿಂಗ್. ಆಫ್ಕೋರ್ಸ್ ನೀನು ಹೆಂಗೆ ಅಂತ ಗೊತ್ತಾಗ್ಬೇಕಲ್ಲ ಜನಕ್ಕೆ. ಇಲ್ಲ ಆ್ಯಕ್ಚುಲಿ ಹಂಗಿಲ್ಲ, ಫಸ್ಟ್ ಟೈಮ್ ಈ ಥರ ಆಗಿರೋದು. ಸೊ ಇದು ಹೋಗ್ತಾ ಇಲ್ಲ. ಆದರೆ ಈ ಥರ ಎಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ಯು ಹ್ಯಾವ್ ನೋ ಐಡಿಯಾ ನಾವು ಎಷ್ಟು ಪೇರೆಂಟ್ಸ್ನ ಸಿಬ್ಲಿಂಗ್ಸ್ನ ಮಿಸ್ ಮಾಡ್ಕೊಳ್ತೀವಿ ಅಂತ. ಇಂಡಿಯಾದಲ್ಲಿ ಗೊತ್ತಾಗಲ್ಲ ಜೆಂಡರ್, ಇಲ್ಲಿ ಗೊತ್ತಾಗುತ್ತೆ. ಸೊ ಸೆಲೆಬ್ರೇಟ್ ಮಾಡಿದಿದ್ರೆ ಎಲ್ಲರ ಜೊತೆನೂ ವಿ ವುಡ್ ಹ್ಯಾವ್ ಬೀನ್ ವೆರಿ ವೆರಿ ಹ್ಯಾಪಿ. ಅಫ್ಕೋರ್ಸ್ ವಿ ಮಿಸ್ ದೆಮ್ ಅ ಲಾಟ್. ಸೊ ಇದು ನನ್ನ ಡ್ರೆಸ್ಸು. ಇದು ಸ್ವಲ್ಪ ಬೇಕು ಕಾಣಿಸ್ತದೆ ಅನಿಸುತ್ತೆ.
ಆ್ಯಂಡ್ ಇನ್ಫ್ಯಾಕ್ಟ್ ಒಳಗಡೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಕೇಳಿಸ್ತಾ ಇದೆಯಾ? ಒಳಗಡೆ ಏನೋ ಡೆಕೋರೇಷನ್ಗೆ ನಮ್ಮ ಹೊರಗಡೆ ನಡೆಸಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಸೊ ವಿ ಬೋತ್ ಆರ್ ಔಟ್ ಸೈಡ್. ಬರುತ್ತೆ ನಂದು ಬರುತ್ತೆ, ಆಲ್ಮೋಸ್ಟ್ ಸೇಮ್ ಕಲರ್ ಹಾಕೊಂಡಿದ್ದೀವಿ. ನನ್ನ ಚೂರು ಡಾರ್ಕ್ ಇದೆ, ಒಂದು ಸ್ವಲ್ಪ ಕಡಿಮೆ ಇದೆ, ಆಯಿತು. ದಟ್ ಸೇಮ್ ನಾನೇ ಚೂಸ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗುಂಡು. ಈ ಪಾರ್ಟಿ ಮಾಡಿ ನಾವು 4th ಮಂತ್ ಎಂಡಲ್ಲಿ, ಇನ್ಫ್ಯಾಕ್ಟ್ ಇಲ್ಲಿ ಜೆಂಡರ್ ಬೇಕಂದರೆ ಮೊದಲೇ ಹೇಳ್ತಾರೆ, ಒಂದು 3 ಮಂತ್ಸಲ್ಲೇ ಗೊತ್ತಾಗುತ್ತೆ ಏನು ಜೆಂಡರ್ ಅಂತ. ಬಟ್ ನಮಗೆ ನಾವು ಫ್ರೆಂಡ್ಸ್ಗೆ ಕೊಡ್ಸಿದ್ವಿ, ನಾವು ನೋಡಿರಲಿಲ್ಲ, ನಮ್ಮ ಫ್ರೆಂಡ್ಸ್ ಅರೇಂಜ್ ಮಾಡಿದರು ಎಲ್ಲ. ಅದನ್ನು ನಾವು ಆಮೇಲೆ ನಮಗೆ ರಿವೀಲ್ ಮಾಡೋ ಥರ ಅವರೇ ಆರ್ಗನೈಸ್ ಮಾಡಿದರು ಫ್ರೆಂಡ್ಸ್. ಇನ್ಫ್ಯಾಕ್ಟ್ ಇದು ಆಪ್ಷನ್ ಅಲ್ವಾ, ನಿಮಗೆ ಸರ್ಪ್ರೈಸಾಗಿ ಲಾಸ್ಟಿಗೆ ಗೊತ್ತಾಗೋ ಥರ ಅಥವಾ ಮೊದಲೇ ಮಧ್ಯದಲ್ಲೇ ಗೊತ್ತಾಗೋ ಥರ. ಬಟ್ ವಿ ಚೋಸ್ ನಮಗೆ ಮೊದಲೇ ಗೊತ್ತಾಗಲಿ ಅಂತ, ಸೊ ದ್ಯಾಟ್ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತಲ್ವ, ಒಂದು ಸ್ವಲ್ಪ ಏನಾದರೂ ಬೇಬಿ ಬಗ್ಗೆ ಇನ್ನು ತಿಳ್ಕೊಳ್ತಾ ಇದ್ದೀವಿ ಈಗಾಗಲೇ ಅಂತ ಖುಷಿ ಇರುತ್ತಲ್ವ. ಸೊ ಆ್ಯಂಡ್ ಆಲ್ಸೋ ನಾವು ಬೇಬಿನ ಮಾತಾಡಿಸ್ಬೇಕಾದ್ರೆಲ್ಲ ಕ್ಲೀನಾಗಿ ಬಾಯ್ ಆರ್ ಗರ್ಲ್ ಅಂತ ರೆಫರ್ ಮಾಡ್ಬಿಟ್ಟು ಮಾತಾಡ್ಸ್ಬೋದು ಅಂತ ವಿ ಥಾಟ್ ವಿ ವಿಲ್ ಗೆಟ್ ಟು ನೋ ಫಸ್ಟ್ ಅಂತ ಅಂದ್ಕೊಂಡು. ಓಕೆ, ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಪಾರ್ಟಿಯಲ್ಲಿ ನಾವು ತುಂಬ ಗೇಮ್ಸ್ ಕೂಡ ಆಡಿದ್ವಿ. ಇಟ್ ವಾಸ್ ಸೋ ಮಚ್ ಫನ್. ಇಲ್ಲಿ ಇವಾಗ ಜೆಂಡರ್ ಕರೆಕ್ಟಾಗಿ ರಿವೀಲ್ ಮಾಡೋ ಟೈಮಲ್ಲಿದ್ದೀವಿ. ಇದರಲ್ಲಿ ನಮಗೆ ಆ್ಯಕ್ಚುಲಿ ಎಲ್ಲ ಕಡೆನೂ ಮಲ್ಟಿಪಲ್ ರಿವೀಲ್ಸ್ ಥರ ಇಟ್ಟಿದ್ರು. ಯಾವುದ್ರಲ್ಲಾದರೂ ಇರಬಹುದು, ಅನ್ನೋ ಥರ ಬಲೂನಲ್ಲಿರಬಹುದು, ಕೇಕಲ್ಲಿರಬಹುದು, ಆರ್ ಇನ್ನೂ ಏನೇನೋ 2-3 ಗೇಮ್ಸ್ ಆಡಿ ಅದರಲ್ಲಿ ರಿವೀಲ್ ಮಾಡೋ ಥರನೂ ಇರಬಹುದು ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಯಿತು. ಸೊ ಎವ್ರಿ ಟೈಮ್ ನಾವು ಒಂದೊಂದು ರಿವೀಲ್ ಮಾಡಬೇಕಾದ್ರೂ ನಾವು ತುಂಬ ಅದೇ ಎಕ್ಸೈಟ್ಮೆಂಟಲ್ಲಿ, ಓದ್ ನಿಜಾನ ಇದು ರಿವೀಲ್ ಮಾಡ್ತಿರೋದಲ್ವಾ ಅಥವಾ ಫೇಕಾ ಅಂತ ಎಲ್ಲ ನಾವು ಎಕ್ಸೈಟ್ಮೆಂಟಲ್ಲೇ ಇದ್ವಿ. ಸೊ ಇಟ್ ವಾಸ್ ಫನ್, ಫುಲ್ ಒಂಥರ ಪೀಕಲ್ಲಿ ಎಕ್ಸೈಟ್ಮೆಂಟ್ನ ತೊಗೊಬಂದು ಅದನ್ನು ಓಕೆ ಇದಲ್ವಾ ಅಂತ ನೆಕ್ಸ್ಟ್ಗೆ ಹೋಗೋ ಥರ ಇತ್ತು. ಇಲ್ಲ ಇಷ್ಟ ಹಾಕೋದು ಕೆಳಗಡೆ ಡೆಕೋರೇಷನ್ ಇಲ್ಲ ಈಗ ಇಷ್ಟು ಬರುತ್ತಲ್ಲ ಅಷ್ಟೇ, ಇನ್ನೂ ಇಷ್ಟ ತಾನೇ ಬಲೂನ್ ಇರೋದು. ಹಾಂ ಸರಿ, ಏನ್ ತಿಂತಿದ್ಯಾ? ಹೊಡೆದ್ರೆ ಗೊತ್ತಾಗುತ್ತೆ. 5 4 3 ಇದ್ರಿ ಎಲ್ಲ 1 2 5 4 3 2